ನಾನು ಬಂದ ಬಹಳ ಸ್ಟಾರ್ಟ್ ಆಗಿರ್ತೀನಿ ಸಂಬಾ ಉತ್ತಮ ಈಗ ನಮ್ಮ ಹಳಿ ಗ್ಯಾಂಗ್ ಇರಲ್ಲ ಅವಾಗ ನಾವು ಡೈಲಿ ಬೇಸ್ ಇದ್ರು ನಮ್ಮ ಏನು ಬಾಸ್ ಸೆಕ್ಷನ್ ಆಫೀಸರ್ಸ್ ಇದ್ರಲ್ರಿ ಮುಂಜಾನೆ 8 ಗಂಟೆ ನಾವು ಸೈಟ್ ಮೇಲೆ ಇರ್ತಿದ್ವಿ ಆ ಟೈಪ್ ನಾವು ಅಂದ್ರೆ ಡ್ಯೂಟೀಸ್ ಅಂದ್ರೆ ನಮಗೆ ಅಂದ್ರೆ ಕರೆಕ್ಟ್ ಅಂದ್ರೆ ಮುಂಜಾನೆ ಹೋದ್ರೆ ಮಧ್ಯಾಹ್ನ ತನಕ ಎಲ್ಲ ಸೈಟ್ ನೋಡ್ಬಿಡಿದ್ರು ಡೈಲಿ ಹೋಗಿದ್ರು ಮಧ್ಯಾಹ್ನ ನಂತರ ಆಫೀಸ್ ಆದ್ರೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸಂಬಳ ಲಾಸ್ಟ್ ಮಂತ್ ಎಂಡಿಗೆ ರಿಟೈರ್ಡ್ ಆದ್ರು ಆ ರಿಟೈರ್ಡ್ ಆಗೋದಕ್ಕೆ ಅವ್ರ ಊರಿನ ಜಾತ್ರೆ ಊರಿನ ಜಾತ್ರೆ ಸಲುವಾಗಿ ಒಂದ್ ವಾರ ಅವ್ರು ಊರಿನ ಜಾತ್ರೆ ಒಳಗೆ ಬಿಜಿ ಇರ್ಬೋದು ಅಂತ ನಮ್ಮಿಂದು ಒಂದ್ ಸ್ವಲ್ಪ ಇಲ್ಲಿ ಆಯ್ತು ಅದ್ರ ಸಲುವಾಗಿ ಸಂಬಳ ಏನು ತಪ್ಪು ತಿಳ್ಕೋಬಾರ್ದು ಅಂತ ನಾವ್ ಒಂದ್ ಸ್ವಲ್ಪ ಕೇಳ್ಕೊತೇನು ಆಮೇಲೆ ನಮ್ಮ ಸುಭಾಷ್ ಸರ್ ಹೇಳುವಾದ್ರ ಸೌಮ್ಯ ಸ್ವಭಾವದವರು ಆಲ್ವೇಜ್ ನಗು ಮುಖ ಯಾವಾಗೂ ಫೋನ್ ಮಾಡಿದ್ರು ನಕ್ಕೋತ ಮಾತಾಡೋದು ಏನ್ ಸರ್ ಮತ್ ಕೇಳ್ಕೊತ ಏನು ಈಗಾದ್ರೂ ನಾವು ಕಾಂಟ್ಯಾಕ್ಟ್ ಒಳಗೆ ಇರತ್ತೇವ್ರಿ ಯಾಕಂದ್ರೆ ನಮ್ಮ ಏನ್ರಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಡಿಸ್ಕಷನ್ಸ್ ಏನಾರ ಪ್ರಾಬ್ಲಮ್ಸ್ ಇದ್ರು ನಾವೆಲ್ಲ ಕೂಡಿ ಡಿಸ್ಕಷನ್ ಮಾಡ್ಬೇಕಾಗ್ತದೆ ಆ ಟೈಪ್ ಅರ್ಧ ರಾತ್ರಿನೂ ನಮ್ಗೆ ಯಾವಾಗಲೂ ಕಾಲ್ ರಿಸೀವ್ ಮಾಡಿ ನಮಗೆ ಇದು ಮಾಡಿದ್ರು ನಾನು ಈಗ ಬಂದ ಕೂಡಲೇ ನನಗೂ ಭಾಳ ಅವ್ರ ಪ್ರಮೋಷನ್ ಬಂದ್ಬಿಟ್ಟಿತ್ತು ನಾನು ಅವ್ರಿಗೆ ಯಾಕಂದ್ರೆ ನಾನು ಪ್ರಮೋಷನ್ ಟೈಮ್ ನಮಗೂ ನಮ್ಮ AW ಸಾಹೇಬರು ನಮ್ಮ ಎಕ್ಸಿಕ್ಯೂಟಿವ್ ಸಾಹೇಬರು ಸಹಕಾರ ಕೊಟ್ಟರು ಹಂಗೆ ನಾವು ಅವ್ರವ್ರ ಟೈಮ್ ಅವ್ರ ಸಹಕಾರ ಕೊಡ್ಬೇಕಾಗ್ತದೆ ಸರ್ ನಾವು ಇದೇವ್ರಿ ಮತ್ತೆ ನಿಮ್ಮ ಸಹಪಾಠಿಗಳು ಇದಾರು ಅವ್ರ ಮೇಂಟೈನ್ ಮಾಡ್ತಾರೋ ನೀವು ಯಾವಾಗ ಅಡ್ಜಸ್ಟ್ ಮಾಡಿ ಹೋಗಿ ಮಾಡ್ಕೊರಿ ಅಂತಂದು ಮಾಡ್ತಿದ್ರು ಅವರು ಎಲ್ಲರಿಗೂ ನನಗೊಂದು 2 ಮಾತು ಮಾತಾಡೋಕೆ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಿ ನಾನು 2 ಮಾತು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಂಥ ನಾಯ್ಕುಡಿ ಸಾಹೇಬರಿಗೆ ಧನ್ಯವಾದವನ್ನು ಹೇಳ್ತಾ ಮುಂದಿನ ಹಂತ ಸತ್ಕಾರ ಮೂರ್ತಿಗಳಿಗೆ ಸಮಾರಂಭದ ಅತಿ ಮುಖ್ಯವಾದ ಒಂದು ಘಟ್ಟಕ್ಕೆ ನಾವು ಬಂದಿದ್ದೀವಿ. ಸತ್ಕಾರ ಮೂರ್ತಿಗಳಿಗೆ ಸತ್ಕಾರವನ್ನು ಹಮ್ಮಿಕೊಳ್ಳುವುದು. ಮೊದಲನೇದಾಗಿ ಪದೋನ್ನತಿ ಹೊಂದಿ ಬಡ್ತಿ ಹೊಂದಿ ವರ್ಗಾವಣೆ ಆದಂಥ ಶ್ರೀ ಭಜಂತ್ರ ಸಾಹೇಬರಿಗೆ ನಮ್ಮ ಕಚೇರಿಯ ಪರವಾಗಿ ಮಾನ್ಯ ಕಾರ್ಯಕಾರಿ ಅಭಿಯಂತರರ ಅಧ್ಯಕ್ಷತೆಯಲ್ಲಿ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ಹಾಗೆ ಉಪವಿಭಾಗ ಕಚೇರಿಯಿಂದ ಭಜಂತ್ರ ಸಾಹೇಬರಿಗೆ ಸನ್ಮಾನ ಕಾರ್ಯಕ್ರಮ ಸರ್ಕೊಂಡು ನೀವು ಮಾಡೋದು
ಅದೆಲ್ಲ ಮುಗಿದ ನಮ್ಮ ಎಲ್ಲ ಶ್ರೀಯುತ ಅಶೋಕ್ ಸಾಹೇಬ್ರಿಂದ ಇದರಿಂದಾಗಿ ವೆಜಿಟೇಬಲ್ ಬಂದು ಚಲೋ ಹಾಗೆ ಬೆನ್ನೆಲುಬಾಗಿ ಇದ್ದೇ ಇರುತ್ತೆ ನಾವು ದೇಶಕ್ಕೆ ಕೊಡಬೇಕಾಗುತ್ತೆ. ಅದೇ ರೀತಿ ನಮ್ಮ ಸರ್ಕಾರಿ ರಾಜ್ಯ ಸರ್ಕಾರ ಸಂಘದ ನಿರ್ದೇಶಕರಾದ ಶ್ರೀ ಹೊಸಗೂಡವರು ಸಂಘದ ಪರವಾಗಿ ನಾವು ಕಾಣ್ಕೊತೀವಿ. ಇದರಿಂದಾಗಿ ಶಿವಪ್ಪ ಪೋಸ್ಟಾಟಿ ಗುತ್ತಿದಾರರು ಮುಂದಿನದಾಗಿ ಸಂಗ್ರಾಮ ಪೂಜಾರಿ ಅವರು ಇಲ್ಲ ರೈತರು ಹಾಗೆ ಇನ್ನು ಯಾರಾದರೂ ಸುಭಾಷ್ ಬಜೆಟ್ಲಿ ನಾವು ಸಭಾ ಮುಖ್ಯವಾಗಿ ಇಲ್ಲಿ ಪದೋನ್ನತಿ ಹೊಂದಿ ವಿಭಾಗ ಕಚೇರಿಗೆ ಹಾಜರಾದಾಗ ಚಿಕ್ಕೋಡಿ ಉಪವಿಭಾಗದ ಕಾರ್ಯಭಾರವನ್ನು ಸುಭಾಷ್ ಬಜೆಟ್ಲಿ ಅವರು ನೋಡ್ಕೊಳ್ತಾ ಇದ್ರು. ಅವಾಗ PRE ನಾವು AWE ಅಂತ ಸ್ವಲ್ಪ ದಿನ ಮಾಡಿದ್ವಿ, ಬಟ್ ಫುಲ್ ಇನ್ಚಾರ್ಜ್ ಇದ್ವಿ. ಅವಾಗ ಅವರು ಯಾವ ರೀತಿ ಅಂದ್ರೆ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಗಾಟ್ ಎ ಸೊಲ್ಯೂಷನ್ ಅನ್ನೋದಕ್ಕೆ ಭಜಂತ್ರಿ ಅವ್ರನ್ನ ಒಂದು ಉದಾಹರಣೆ ಅನ್ನೋದು. ಈಗ ಯಾವುದೋ ರೀತಿಯಿಂದ ಯಾವುದೋ ನೇಚರ್ ಆಫ್ ವರ್ಕ್ ಇರಲಿ, ಬ್ರಿಡ್ಜ್ ಇರಲಿ, ಬಾಕ್ಸ್ ಕಲ್ವರ್ಟ್ ಇರಲಿ, ರೋಡ್ ಇರಲಿ, ಬಿಲ್ಡಿಂಗ್ ಇರಲಿ, ನಾವು ಸರಿದ ಭಜಂತ್ರಿ ಅವರ
20 ಎಸ್ಟಿಮೇಟ್ ನಾಳೆ ಬೇಕಂತಾದ್ರೆ ಅಂತಂದ್ರೆ ನಾಳೆ ಕೊಟ್ಟಿದ್ದು ತೋರಿಸ್ತಾರೆ. ಇಲ್ಲಿ ಬಂದು ಪ್ರಿಂಟ್ ಹಾಕಿ ನಾಳೆ ಬೆಳಿಗ್ಗೆ ಸೈನ್ ಮಾಡಿ ತಂದು ಬಿಡೋಲ್ಲ. ಅಷ್ಟು ಫಾಸ್ಟ್ ನೇಚರ್ ಆಫ್ ವರ್ಕ್. ಮತ್ತು ಆಮೇಲೆ ಕೊಟ್ಟ ಮೇಲೆ ಮತ್ತೆ ಅವ್ರದ್ದು ಬ್ಯಾಕ್ಗ್ರೌಂಡ್ ಇದನ್ನ ವರ್ಕ್ ಸ್ಟಾರ್ಟ್ ಆಗಿತ್ತು. ಹಿಂಗಾಗಿ ಒಳ್ಳೆ ಯಾವಾಗಲೂ ಹಸನ್ಮುಖಿಯಾಗಿರ್ತಿದ್ರು. ಆಮೇಲೆ ಸಂಭಾ ಮಗ್ದುಮ್ ಅವ್ರ ಬಗ್ಗೆ ಈಗ ಕೇಳ್ಪಟ್ಟೆ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ಕಚೇರಿಯಲ್ಲಿ. ಹಾಗೂ ಸುಭಾಷ್ ಭಜಂತ್ರಿ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವರು ಅವ್ರ ಕುಟುಂಬ ವರ್ಗದವರಿಗೂ. ಹಾಗೂ ಇನ್ನೂ ಉನ್ನತ ಹುದ್ದೆಗೆ ಅವರು ಹೋಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಹಾಗೂ ಸಂಭಾ ಮಗ್ದುಮ್ ಅವ್ರಿಗೂ ದೇವರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ 2 ಮಾತನ್ನು ಮುಗಿಸ್ತೀನಿ. ಹಣ್ಣಿನ ತಾಟು ಇಟ್ಲಕ್ಕೂ ಇದೊಂದು ಶಾಲ್ ಇದೆ, ಇನ್ನೊಂದು ಶಾಲ್ ಇದೆ, ಇನ್ನೊಂದು ಶಾಲ್ ಅದೇ ಗದ್ದಲ ಮಾಡ್ತದೆ ನಾವು. 3 ಶಾಲ್ ಶಾಲ್ ಹಣ್ಣಿನ ತಾಟು ಶಾಲ್